ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ BPL ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸಿ ಅಪ್ರೂವಲ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ರು ಅಂಥವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಬಂದಿದೆ. ಅಪ್ರೂವಲ್ ಡೇಟನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಕೈಗೆ BPL ಕಾರ್ಡು ಯಾವ ರೀತಿಯಲ್ಲಿ ಸಿಗ್ತದೆ ಅನ್ನೋದ್ರ ಬಗ್ಗೆ A to Z ಮಾಹಿತಿನಿ ತಂದಿದ್ದೀನಿ. ಹಾಗೆ ಹೊಸ BPL ಕಾರ್ಡ್ಗೆ ಅರ್ಜಿಯನ್ನು ಯಾವ ಡೇಟಿಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ಅನ್ನುವ ಬಿಗ್ ಅಪ್ಡೇಟಿಂಗ್ ನ್ಯೂಸನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸ್ನೇಹಿತರೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ. ಈ ಒಂದು ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ, ಯಾರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೊಸ BPL ಕಾರ್ಡು ಅಪ್ರೂವಲಿಗಾಗಿ ಕಾಯ್ತಾ ಇದ್ದರೆ ಯಾಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಯಾರೆಲ್ಲ ಹೊಸಬರಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ನ ಬರ್ತಾ ಇರ್ತದೆ, ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹೆಚ್ಚಿನವರು ತಿಳಿಸ್ತಾ ಇದ್ದೀರಾ ನಮಗೆ ಅಪ್ರೂವಲ್, ನಾವು ಹೊಸ BPL ಕಾರ್ಡ್ಗೆ ಅರ್ಜಿಯನ್ನು ಹಾಕಿದ್ದೀವಿ, ಸರ್ಕಾರದ ಕಡೆಯಿಂದ ಅಪ್ರೂವಲನ್ನು ಸಿಗ್ತಾ ಇಲ್ಲ, ಹೇಗೆ ಅಪ್ರೂವಲನ್ನು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡಿ ದಯವಿಟ್ಟು ಅಂತ ಹೇಳಿದ್ದಾರೆ. ಹಾಗೆ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನು ಇನ್ನು ಯಾವ ಡೇಟಿಗೆ ಬಿಡ್ತಾರೆ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ರೇಷನ್ ಕಾರ್ಡ್ಗೆ ಅಪ್ರೂವಲ್. ರೇಷನ್ ಕಾರ್ಡ್ಗೆ ಈ ಕಳೆದ 1 ವರ್ಷದಿಂದ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿದ್ದೀರೋ ಅಂಥವರಿಗೆ ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಹಾರ ಇಲಾಖೆ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಬಂದಿದೆ. ಅಪ್ರೂವಲಿಗಾಗಿ ಯಾರೆಲ್ಲ ಅರ್ಜಿ ಹಾಕಿದ್ದೀರೋ ಒಂದು BPL ಕಾರ್ಡ್ ಇರ್ಬೋದು, APL ಕಾರ್ಡ್ ಇರ್ಬೋದು, ಅಂಥವರಿಗೆ ಒಂದು ರಿಲೀಸನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಇದೇ ತಿಂಗಳ ಸೆಪ್ಟೆಂಬರ್ 15 ನಂತರ ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟಿಗೆ ಅವರಿಗೆ BPL ಕಾರ್ಡನ್ನು ಸ್ಕ್ರೂಟಿನಿ ಮಾಡಲಿಕ್ಕೆ ಕೊಡ್ತಾರೆ ಸ್ನೇಹಿತರೆ. ಏನಂತ ಹೇಳಿದರೆ ನಿಮಗೆ ಸ್ಕ್ರೂಟಿನಿ ಅಂತ ಹೇಳಿದರೆ ನೀವು BPL ಕಾರ್ಡಿಗೆ ಅರ್ಹರಿದ್ದೀರಾ, APL ಕಾರ್ಡಿಗೆ ಅರ್ಹರಿದ್ದೀರಾ ಅನ್ನೋದ್ರ ಬಗ್ಗೆ ಚೆಕ್ ಲಿಸ್ಟನ್ನು ವಿಲೇಜ್ ಅಕೌಂಟೆಂಟ್ ಅವರು ಮಾಡ್ತಾರೆ. ಖುದ್ದಾಗಿ ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನೆಗೆ ಬರೆ ಹೇಳಲಿಕ್ಕೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಒಂದು ಯೋಜನೆಯನ್ನು ಈಗ ತಂದಿದೆ. ಯಾಕಂದರೆ BPL ಕಾರ್ಡ್ ಆಧಾರದ ಮೇಲೆ ಹೊಸ ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಬೇರೆ ಇನ್ನೊಂದು ಇತರ ಸಬ್ಸಿಡಿ ಯೋಜನೆಗಳನ್ನು ಇರ್ಬೋದು. ಪ್ರತಿಯೊಂದು ಯೋಜನೆ ನಿಮ್ಮ BPL ಕಾರ್ಡ್ ಇದ್ದರೆ ಮಾತ್ರ ಅಂಥವರಿಗೆ ಸಿಗ್ತದೆ. ಆ ಕಾರಣದಿಂದ ಈ ಒಂದು BPL ಕಾರ್ಡ್ನ ಅಪ್ರೂವಲನ್ನು ಒಂದು ಸ್ಕ್ರೂಟಿನಿಯನ್ನು ಮಾಡಲಿಕ್ಕೆ ವಿಲೇಜ್ ಅಕೌಂಟೆಂಟಿಗೆ ಕೊಡ್ತಾರೆ ಸ್ನೇಹಿತರೆ. ಅವರು ನಿಮ್ಮ ಮನೆ ವಿಸಿಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಚೇರಿಗೆ ಅವ್ರನ್ನ ನಿಮ್ಮ ಇನ್ಕಮ್ ಅಷ್ಟಿದೆಯಾ, ನಿಮಗೆ ಇನ್ಕಮ್ ಕ್ವಾಲಿಫಿಕೇಷನ್ ಏನು ಅಪ್ಲೈ ಮಾಡಿದ್ದೀರಿ, ನೀವು ಇನ್ಕಮ್ ತಕ್ಕಂತೆ ನಿಮ್ಮ ಹತ್ರ ಕಾರ್ ಇದೆಯಾ, ಮತ್ತೊಂದು ಮನೆ ಎಷ್ಟಿದೆ, ಜಮೀನು ಎಷ್ಟಿದೆ, ಯಾವ ಹಂತದಲ್ಲಿ ನೀವು ಸ್ಥಿತಿಗತಿ ಇದ್ದೀರಾ ಅನ್ನೋದು ಮಾಡಿ ಚೆಕ್ ಮಾಡಿಬಿಟ್ಟು ಈಗ ಸೆಪ್ಟೆಂಬರ್ ನಂತರ ನಿಮ್ಮ ಒಂದು BPL ಕಾರ್ಡನ್ನು ಅಪ್ರೂವಲಿಗೆ ಒಂದು ಆಪ್ಷನನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ನಿಮಗೆ ಮಾಹಿತಿಯನ್ನು ನಿಮಗೆ ಈ ಒಂದು ಸರ್ಕಾರದಿಂದ ಬಂದಿದೆ. ಯಾಕಂತ ಹೇಳಿದ್ರೆ ಅಕ್ರಮವಾಗಿ ಹೆಚ್ಚಿನವರು ಕಾರ್ಡನ್ನು ಪಡ್ಕೊಂಡಿದ್ದಾರೆ, ನಿಮಗೆಲ್ಲರಿಗೂ ಗಮನಕ್ಕೆ ಬಂದಿದೆ. ಹಾಗೆ ಯಾರೆಲ್ಲ ಸರ್ಕಾರಿ ನೌಕರಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಯರ್, IT ರಿಟರ್ನ್ ಮಾಡ್ತಾ ಇರುವವರು ಅಂಥವ್ರದ್ದು ಕಾರ್ಡನ್ನು ಪಡ್ಕೊಂಡಿದ್ದಾರೆ. ಅಂಥ ಕಾರ್ಡನ್ನು ತಡೆಗಟ್ಟಲಿಕ್ಕೋಸ್ಕರ ಈ ಒಂದು ಹೆಜ್ಜೆಯನ್ನು ಸರ್ಕಾರ ಇಟ್ಟಿದೆ. ಹಾಗೆ ಹೊಸ ರೇಷನ್ ಕಾರ್ಡಿಗೆ ಯಾವ ಡೇಟನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವೊಂದು ಇದು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಹೊಸ ರೇಷನ್ ಕಾರ್ಡ್ಗಾಗಿ ಹಂತವಾಗಿ ಈಗಾಗಲೇ ಹಿಂದಿನ ತಿಂಗಳನ್ನು ಆಪ್ಷನನ್ನು ಕೊಟ್ಟಿದ್ದರು ಹೊಸ ರೇಷನ್ ಕಾರ್ಡ್ಗಾಗಿ. ಅದು ಖಾಲಿ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಇತ್ತು. ಹಾಗೆ ರೆಗ್ಯುಲರ್ ಆಗಿ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅಂಥವರಿಗೆ ಒಂದು ಹೊಸ ರೇಷನ್ ಕಾರ್ಡ್ ಆಗಿ ಈ ಒಂದು ಯಾರಿಗೆ ಅಪ್ರೂವಲ್ ಅನ್ನೋ ಆಪ್ಷನನ್ನು ಒಂದು ಕಂಪ್ಲೀಟ್ ಆದ ತಕ್ಷಣ ಸೆಪ್ಟೆಂಬರ್ 15 ಮೇಲೆ ಈ ಒಂದು ಆಪ್ಷನನ್ನು ಬಿಡ್ತೀವಿ ಅನ್ನೋದ್ರ ಬಗ್ಗೆನೂ ಸರ್ಕಾರದಿಂದ ಬಲ್ಲ ಮೂಲಗಳಿಂದ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಾದರೆ ಈ ಒಂದು ನಿಮಗೆ ಇನ್ನೂ ಏನಾದರೆ BPL ಕಾರ್ಡ್ಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ದಯವಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಿಮಗೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ. ಈ ಒಂದು ನೀವು ಚಿಕ್ಕ ಕೆಲಸ ಮಾಡಬೇಕಾಗುತ್ತೆ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕಂತ ಹೇಳಿದರೆ ಅವರಿಗೂ ಈ ಒಂದು ಇನ್ಫಾರ್ಮೇಷನ್ನು ಸಿಕ್ಕಾಗುತ್ತೆ. ಹೆಚ್ಚಿನವರು ಇನ್ಫಾರ್ಮೇಷನ್ ಕೊರತೆಯಿಂದ ಈ ಒಂದು BPL ಕಾರ್ಡಿಗೆ ಆಪ್ಷನನ್ನು ಅಪ್ರೂವಲಿಗೆ ಹಾಕಿಬಿಟ್ಟು BPL ಕಾರ್ಡಿಗೆ ಆಪ್ಷನನ್ನು ಅರ್ಜಿಯನ್ನು ಹಾಕಿಬಿಟ್ಟು ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಅಕ್ನಾಲಜ್ಮೆಂಟ್ ಸ್ಲಿಪ್ಪು. ಅದನ್ನ ಏನು ಮಾಡಬೇಕು, ಏನು ಮಾಡಿದರೆ ನೀವು BPL ಕಾರ್ಡನ್ನು ಪಡ್ಕೊಳ್ಬೋದು ಅನ್ನೋ ಮಾಹಿತಿಯನ್ನು ಕೊರತೆ ಇರ್ತದೆ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋ ಮೂಲಕ ಅವರಿಗೂ ಯೂಸ್ ಆಗಲಿ. ವಿಡಿಯೋ ಪ್ರತಿಯೊಬ್ಬರು ಒಂದೊಂದು ಲೈಕ್ ಕೊಡಿ. ಯಾಕಂತ ಹೇಳಿದ್ರೆ ನೀವೊಂದು ಕೊಡೋ ಲೈಕು ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನೀವು BPL ಕಾರ್ಡಿಗೆ ಅರ್ಜಿಯನ್ನು ಹಾಕೋದಾದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಟೈಪ್ ಮಾಡಿ. ಪ್ರತಿಯೊಬ್ಬರು ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸರ್ಕಾರದ ಹೊಸ ಅಪ್ಡೇಟ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.